ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೈನಾ ಇಂಡಿಯನ್ ಕುಕಿಂಗ್ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸದ ಬೆಳಗ್ಗೆನೇ ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ನಿಮಗೆಲ್ಲ ನಾನು ತೋರಿಸ್ಕೊಡ್ತೀನಿ. ಇವತ್ತಿನ ದಿವಸದಲ್ಲಿ ಸ್ಪೆಷಲ್ ಸಂಡೇ ಆಗಿರೋದ್ರಿಂದ ನೋ ಟಿಫನ್ ಇರುತ್ತೆ, ಟಿಫನ್ ಇಲ್ಲ. ಸೊ ಎಲ್ಲರೂ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಸೊ ನಾವು ಆದಷ್ಟು ಕುಕ್ಕಿಂಗ್ನ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳಿ ಡೈರೆಕ್ಟಾಗಿ ಅಡುಗೆ ಮಾಡ್ತಿದ್ದೀನಿ. ಸೊ ಇವತ್ತಿನ ಸೌತ್ ಇಂಡಿಯನ್ ಸ್ಪೆಷಲ್ ಮೊಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಈಗ ಮೊಸರು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತೊಳ್ದು ಕೊಟ್ಟಿದ್ದಾರೆ ನಮ್ಮ ಅತ್ತೆನೂ. ಸೊ ಈ ಐಟಮ್ ಎಲ್ಲ ಹಾಕಿ ಸಿಂಪಲ್ ಆಗಿ ಬೇಗ ಹೇಗೆ ಮಾಡ್ಕೊಳೋದು ಅಂತ ಫಸ್ಟ್ಗೆ ಸ್ಟವ್ ಆನ್ ಮಾಡ್ಕೊಂಡು ಸ್ವಲ್ಪ ಬಿಸಿನೀರು ನೀರು ಕಾಯೋವರೆಗೂ ಇರಬೇಕು. ಸೊ ನೀರು ಇಟ್ಟಿದ್ದೀನಿ. ಪಾಲಕ್ ಮತ್ತು ಸಬ್ಬಕ್ಕಿ ಸೊಪ್ಪು ಮತ್ತು ಅರವೆ ಸೊಪ್ಪು ಇಲ್ಲಲ್ಲಮ್ಮ, ದಂಟು ಮೆಣಸಿನ್ಕಾಯಿ ಒಂದು 30-35 ತೊಗೊಂಡಿದ್ವಿ. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ, ಮತ್ತು ಸ್ವಲ್ಪ ತೊಗರಿಬೇಳೆ, ಮತ್ತು ಟೊಮೊಟೊ 2, ಈರುಳ್ಳಿ 3 ಕಟ್ ಮಾಡ್ಕೊಂಡಿದ್ದೀವಿ ಚಿಕ್ಕ ಚಿಕ್ಕದು. ಇದು ಇಷ್ಟು ಸೇರಿ ಮೊಸಪ್ಪಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಮೊದಲಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಳ್ಳೋಣ, ಯಾಕಂದರೆ ಮಣ್ಣಿರೋದ್ರಿಂದ. ಸೊ ನಾವು ಸೊಪ್ಪನ್ನ 3 ಸತಿ ಹೀಗೆ ತೊಳ್ದು ಜಾಲ್ಸ್ ಏನಂತೀವಿ ಕನ್ನಡದಲ್ಲಿ, ಜಾಲ್ಸ್ ಹಾಕ್ತೀವಿ ಅಂತ ಹೇಳ್ತೀವಿ. ಸೊ ಅದನ್ನು ತೊಳ್ದು ಮೇಲೆ ಎತ್ಕೋಬೇಕು. ಕೊನೆ ನೀರಲ್ಲೆಲ್ಲ ನೀರು ಚೆಲ್ಬಿಡಬೇಕು. ಸೊ ಈಗ ಮೊದಲಿಗೆ ನಾನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊತೀನಿ, ಯಾಕಂದರೆ ಸ್ವಲ್ಪ ಬೇಳೆ ಬೇಗ ಬೇಯುತ್ತೆ ಅಂತ. ಸೊ ತೊಗರಿಬೇಳೆ ಮತ್ತು ಹೆಸರು ಕಾಳು ಸಹ ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಅವರೇ ಬೇಳೆ ಹಾಕ್ಕೋಬೋದು. ಸೊ ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ. 3 ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಬೇಯೋದಕ್ಕೆ ಹಾಕ್ತೀನಿ, ಮತ್ತು ಮೆಣಸಿನ್ಕಾಯಿ ಸಹ ಹಾಕ್ತೀನಿ ಇದಕ್ಕೆ. ಸೊ ಈ ಥರ ಪ್ರೊಸೀಜರ್ ಮಾಡೋದ್ರಿಂದ ಸೊ ನಮಗೆ ಬೇಗನೂ ಚೆನ್ನಾಗಿ ಬೆಂದು ಬೇಯುತ್ತೆ, ಇಲ್ಲ ಮತ್ತು ಟೇಸ್ಟು ಸಹ ಚೆನ್ನಾಗಿ ಬರುತ್ತೆ. ಮತ್ತು ಮೆಣಸಿನ್ಕಾಯಿ ನಮ್ಮ ಮನೆಗೆ ಅಂದರೆ ನಾವು ಒಂದು 50 ಮೆಣಸಿನ್ಕಾಯಿ ಹಾಕಬೇಕು ಚಿಕ್ಕದಾದರೆ. ಸೊ ಅದನ್ನು ಹಾಕಿದ್ದೀನಿ. ಟೊಮೊಟೊ 2 ಹಾಕಿದ್ದೀನಿ. ಸ್ವಲ್ಪ ನಾವು ಉಪ್ಪು ಈ ಟೈಮಲ್ಲಿ ಹಾಕೋದಿಲ್ಲ, ವಿಸಿಲೆಲ್ಲ ಆದಮೇಲೆ ರುಬ್ಬಿದಾದಮೇಲೆ ನಾವು ಉಪ್ಪು ಹಾಕೋದ್ರಿಂದ ನಾನು ಈಗೇನೂ ಹಾಕ್ತಿಲ್ಲ. ಮತ್ತು ಆಯಿಲ್ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರೆ ಸಾಕು. ಬೆಳ್ಳುಳ್ಳಿ ಸ್ವಲ್ಪ ಅದೊಂಥರ ಫ್ಲೇವರ್ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತೀವಿ, ಅದು ಬಿಟ್ಟರೆ ಏನಿಲ್ಲ. ಒಗ್ಗರಣೆಗೆ ಡೈರೆಕ್ಟ್ ಬೇಕಾದರೆ ಹಾಕ್ಕೋಬೋದು. ಈಗ ಒಂದು ಸ್ವಲ್ಪ ಕುದ್ಮೇಲೆ ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಕುದಿಯೋವರೆಗೂ ಬಿಟ್ಟು ನಾವು ಒಂದು ಸ್ವಲ್ಪ ವಿಸಿಲ್ ಬರ್ಕೊಡ್ದು. ವಿಸಿಲ್ ಬಂದರೆ ಫುಲ್ ನುಣ್ಣಕ್ಕಾಗಿರುತ್ತೆ, ನುಣ್ಣಕ್ಕಾದರೆ ಚೆನ್ನಾಗಿರೋದಿಲ್ಲ. ಬೇಳೆ ಎಲ್ಲ ಒಂದು ಸ್ವಲ್ಪ ಆಫ್ ಬಾಯ್ಲ್ ಆಗಿರಬೇಕು, ಮತ್ತು ಸೊಪ್ಪು ಸಹ ಆಫ್ ಬಾಯ್ಲ್ ಆಗಿರಬೇಕು. ಆವಾಗ ರುಬ್ಬಿ ಮಾಡೋ ಮೊಸೊಪ್ಪು ಬಂದು ತುಂಬ ಸೂಪರಾಗಿರುತ್ತೆ. ಸೊ ಅಲ್ಲಿ ಒಂದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಆಗೋಗಿದೆ. ಸೊ ಹಂಗಾಗಿ ನಾವು ಒಂದು 2-3 ಕಡ್ಡಿ ಅಲ್ವಾ ಅಂತ ಬಿಟ್ಟಿದ್ದೀವಿ. ಸೊ ಈಗ ಸೊಪ್ಪನ್ನ ತುಂಬಿಬಿಟ್ಟು ಅದ್ರ ಮೇಲೆ ಬೇಕಾದ್ರೆ ಕೆಲವರು ಈಗಲೂ ಉಪ್ಪು ಹಾಕ್ಕೋಬೋದು, ಕೆಲವರು ಅದ್ರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಈರುಳ್ಳಿ ಸ್ಪ್ರಿಂಕಲ್ ಮಾಡ್ತಾರೆ, ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ, ಎಲ್ಲ ಮಿಕ್ಸ್ಡ್ ಸೊಪ್ಪು ಹಾಕ್ತಾರೆ, ಈ ಥರನೂ ಮಾಡ್ಬೋದು. ಸೊ ಇಲ್ಲಿ ನಾನು ಮಿಕ್ಸ್ಡ್ ಸೊಪ್ಪು ಹಾಕಿ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಅದನ್ನೇ ನೋಡಿಸ್ತಿದ್ದೀನಿ. ಸೊ ಒಂದೆಲ್ಲೋ 2-3 ಕಡ್ಡಿ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು. ಈಗ ಮುಚ್ಚಿ ನಾವು ವಿಸಿಲ್ ಬರೋವರೆಗೂ ಏನು ವೆಯ್ಟ್ ಮಾಡಬಾರ್ದು, ಬಿಕಾಸ್ ಒಂದು ಸ್ವಲ್ಪ ವಿಸಿಲ್ ಇನ್ನೇನು ಬರ್ತಿದೆ ಅನ್ನೋ ಟೈಮಲ್ಲಿ ನಾವು ಆಫ್ ಮಾಡಿದ್ರೆ ಸಾಕು. ಆಫ್ ಮಾಡಿ ತೆಗೆದ್ರೆ ನೋಡಿ ಈ ಥರ ಬೆಂದಿರುತ್ತೆ. ಆಫ್ ಬಾಯ್ಲ್ ಆಗಿದ್ದರೆ ಸಾಕು. ಸೊಪ್ಪು ಸಹ ಅರ್ಧಂಬರ್ಧ ಬೆಂದಿದ್ರೆ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದು ಸ್ವಲ್ಪ ಪೂರ್ತಿ ಬೆಂದೋಗಿದ್ರೆ ರುಬ್ಬೋದಕ್ಕೂ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೂ ಬೇರೆ ಏನೋ ಟೇಸ್ಟ್ ಇರುತ್ತೆ. ಮತ್ತು ಒಂಥರ ಲೋಳೆ ಥರ, ಕನ್ನಡದಲ್ಲಿ ಅಂತೀವಿ ಲೋಳೆ ಥರ ಇರುತ್ತೆ ಅಂತ. ಸೊ ಹಂಗಾಗಿ ನಾವು ನೀಟಾಗಿ ಫುಲ್ಲು ಬೇಯಿಸೋದಿಲ್ಲ, ಆಫ್ ಬಾಯ್ಲ್ ಮಾಡಿಕೊಂಡು ಈಗ ಸೊಪ್ಪು ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಇವೆಲ್ಲ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಕೊಂಡು ಈಗ ಟೊಮೊಟೊನೂ ಬೆಂದಿದೆ. ಫಸ್ಟ್ ಟೊಮೊಟೊ ಅವೆಲ್ಲ ಹಾಕ್ಕೊಂಡು ರುಬ್ಬಿದಾದಮೇಲೆ ನಾವು ಸೊಪ್ಪು ಆರಿರುತ್ತಲ್ವ, ಅದಾದಮೇಲೆ ಸೊಪ್ಪನ್ನು ಹಾಕ್ಕೊಂಡು ಅಂದರೆ ಅದನ್ನು ತುಂಬ ನುಣ್ಣಕ್ಕೆ ಹಾಕ್ಬಾರ್ದು. ಒನ್ ಟೈಮ್ ಇದು ಮಾಡಿದ್ರೆ ಸಾಕು. ಅದನ್ನು ಮಾಡಿ ಒನ್ ಟೈಮ್ ಮಿಕ್ಸ್ ಮಾಡಿ ಇದು ಮಾಡಿದ್ರೆ ಸಾಕಾಗುತ್ತೆ. ಆಫ್ ಬಾಯ್ಲ್ ಆಗಿದ್ದರೆ ಸಾಕು ಅದಕ್ಕೂ. ಸೊ ಈಗ ಬೆಂದಿದೆ, ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸೊ ಏನು ಅಂದರೆ ಮಿಕ್ಸಿಗೆ ಟೊಮೊಟೊ ಕಾಯಿ ಒಂದ್ಸತಿ ಹಾಕೋಬೇಕು, ಸೊಪ್ಪು ಅರ್ಧಂಬರ್ಧ ಮಿಕ್ಸ್ ಆದರೆ ಸಾಕು ಮಿಕ್ಸರಲ್ಲಿ. ಸೊ ಆಮೇಲೆ ಅದನ್ನು ಫುಲ್ ರುಬ್ಬಕ್ಕೆ ಹಾಕ್ಬಿಟ್ರೆ ಒಂಥರ ಬೇರೆ ಥರನ ಚೆನ್ನಾಗಿರೋದಿಲ್ಲ. ಸೊ ಅರ್ಧಂಬರ್ಧ ಮಿಕ್ಸಿಗೆ ಹಾಕೋಬೇಕು ಸೊಪ್ಪನ್ನು ಮಾತ್ರ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆ ಹತ್ರನೂ ಸ್ವಲ್ಪ ಕಾಯಿ ತರಿಸ್ಕೊಂಡಿದ್ದೀನಿ. ಕಾಯಿ ತರಿಸ್ಕೊಂಡು ಅಷ್ಟರಲ್ಲಿ ಇದು ಸೊಪ್ಪು ಸಹ ಆರಿದೆ.
ಸೊ ಈಗ ಮಿಕ್ಸಿಗೆ ಏನೇನು ಹಾಕ್ತೀನಿ ಅಂದರೆ ಕಾಯಿ, ತೆಂಗಿನಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಏನು ಆರಿಸಿದ ತುಂಬ ಇದಾಗಿದೆ, ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಹಾಕಬೇಕು ಇದನ್ನೆಲ್ಲ, ಸೊಪ್ಪು ಮತ್ತು ಟೊಮೊಟೊ ಎಲ್ಲ, ಮೆಣಸಿನ್ಕಾಯಿ ಎಲ್ಲ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಒಂದು ಸೈಡ್ ಒಗ್ಗರಣೆ ಮಾಡೋಣ ಅಂತ ಹೇಳಿ ತಪ್ಪಲೆ ಇಟ್ಟಿದ್ದೀನಿ. ಸೊ ಸಾಂಬಾರು ತಪ್ಪಲೆಗೆ ಒಂದು ಸ್ವಲ್ಪ ಎಣ್ಣೆ, ತುಂಬ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸೊ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಸೊಪ್ಪಿನ ಸಾರೇ ಮಾಡ್ತಿರೋದ್ರಿಂದ ಕರ್ಬೇವಿನ ಸೊಪ್ಪು ಹಾಕೋರು ಇದ್ದಾರೆ, ಅವ್ರಿಗೆ ಇಷ್ಟಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಅದು ಒಂದು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಸಾರ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ, ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಇಲ್ಲಿ ಬೇಕಾದರೆ ಹಿಂಗೆ ಸಹ ಹಾಕ್ಕೋಬೋದು. ಹಿಂಗೂ ನಾವು ಯೂಸ್ ಮಾಡಲ್ಲ, ತುಂಬ ರೇರ್ ಯೂಸ್ ಮಾಡೋದು. ಸೊ ಹಿಂಗೇನು ನಾನು ಹಾಕ್ತಿಲ್ಲ. ಸೊ ಈರುಳ್ಳಿ, ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿನೂ ಅಷ್ಟೇ ಈ ಥರ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಬೇಕು. ಕೆಲವ್ರಿಗೆ ಆ ಥರ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಹಂಗೆ ಆಫ್ ಬಾಯ್ಲ್ ಆಗಿರೋ ಈರುಳ್ಳಿ ಇದ್ರೇ ಮೊಸಪ್ಪಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಇಷ್ಟ ಆಗುತ್ತೆ. ಈಗ ರುಬ್ಬಿದಾಗಿದೆ, ಇದು ಮೊಸಪ್ಪು ರುಬ್ಕೊಂಡಿದ್ದೀನಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಏನು ಅಂದರೆ ಇಲ್ಲಿ ನಾನು ಸೊಪ್ಪು ಮಾತ್ರ ಸಪ್ರೇಟಾಗಿ ರುಬ್ಬಿ ಇಟ್ಕೊತೀನಿ, ಆಮೇಲೆ ಟೊಮೊಟೊ ಮತ್ತು ಕಾಯಿ ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊತೀವಿ. ಸೊ ಹಿಂಗೂ ಕೆಲವ್ರು ಯೂಸ್ ಮಾಡ್ತಾರೆ ಹೇಳೋದ್ನಲ್ಲ. ಸೊ ಈಗ ಇದರಲ್ಲೂ ಯೂಸ್ ಮಾಡ್ಬೋದು, ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಇಲ್ಲ. ಸೊ ಈಗ ನಾನು ಯೂಸ್ ಮಾಡ್ತಿದ್ದೀನಿ, ನಿಮ್ಗೆ ಹೇಳೋದ್ಮೇಲೆ ಯೂಸ್ ಮಾಡ್ದಿರೋಕ್ಕಾಗಲ್ಲ ಅಂತ ಹೇಳಿ ಯೂಸ್ ಮಾಡ್ತಿದ್ದೀನಿ. ಸೊ ಅದಾದಮೇಲೆ ಮೊಸಪ್ಪಿಂದು ನಾನು ವೀಡಿಯೋ ಇಟ್ಕೊಂಡು ಮಾಡೋಕ್ಕಾಗಿಲ್ಲ, ಸೊ ಅದಕ್ಕೆ ಫೋನು ಅಲ್ಲಿ ಆಫ್ ಮಾಡೋದ್ಬಿಟ್ಟು ಸೊಪ್ಪು ರುಬ್ಬಿರೋದನ್ನು ಹಾಕಿದ್ದೀನಿ. ರುಬ್ಬಿರೋದನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾನು ಸಪ್ರೇಟ್ ರುಬ್ಕೊಂಡಿರೋದ್ರಿಂದ ಈ ಥರ ಫುಲ್ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಈ ಥರ ಬೇಳೆ ಸ್ವಲ್ಪ ತುಂಬ ನುಣ್ಣಕ್ಕಾಗ್ಬಿಟ್ರೆ ಬೇಳೆ ಚೆನ್ನಾಗಿ ಕಾಣಿಸೋದು. ಸೊ ಇದೊಂದು ಸ್ವಲ್ಪ ಮರಳಾದ್ಮೇಲೆ ಸರಿ ಹೋಗುತ್ತೆ. ಉಪ್ಪು ಹಾಕ್ಬಿಟ್ಟು ಸಾಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಹಾಕಿ ಸೊ ಇನ್ನೇನು ಕುದಿ ಬಂದರೆ ಸರಿ ಹೋಗುತ್ತೆ. ಸೊ ನಮಗೆ ನೈಟ್ವರೆಗೂ ಆದರೆ ಸಾಕಿದು. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡಿ. ಥ್ಯಾಂಕ್ ಯು.